ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮೂರಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ಕರೆಂಟ್ ಇರೋಲ್ಲ. ಒಂದು 10 ಗಂಟೆಗೆಲ್ಲ ಕರೆಂಟ್ ಹೋಗಿದ್ದು, ಮತ್ತು ಸಂಜೆ 6 ಗಂಟೆವರೆಗೂ ಕರೆಂಟ್ ಬರೋಲ್ಲ. ಹಂಗಾಗಿ ಹಪ್ಪಳಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಂಗಾಗಿ 2 ಟೊಮೊಟೊ, ಒಂದು 4ರಿಂದ ಒಂದು 5-6 ಚಿಕ್ಕದು ಈರುಳ್ಳಿ, ಮತ್ತು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊತೀನಿ. ಇನ್ನು ಸಾಂಬಾರು ಕೂಡ ಮಾಡಬೇಕು. ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇನ್ನು ಇದು ಸಬ್ಬಕ್ಕಿ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸಾಂಬಾರಿಗೆ ಬೇಳೆ ಬೇಯಿಸಿ ಹೆಸರು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಲ್ಕನ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಉಳ್ಸೊಪ್ಪು ತಿಂದು ಸಾಕಾಗಿದೆ, ಅಂದರೆ ಸೊಪ್ಪಿನ ಸಾಂಬಾರು ಅಂತ ಏನು ಹೇಳ್ತಿದ್ದು. ಹಂಗಾಗಿ ಸ್ವಲ್ಪ ಹೆಸರು ಥರ ಮಾಡೋಣ ಅಂತ ಹೇಳ್ಬಿಟ್ಟು, ಬಸ್ಸಾರು ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಬೆಂದಿದ ತಕ್ಷಣ ಇಷ್ಟ ಆಗಿದೆ. ಇವಾಗ ಫಸ್ಟು ಬೇಳೆ ಅದನ್ನೆಲ್ಲ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ. ಮತ್ತು ಕರೆಂಟು ಪ್ರಾಬ್ಲಮ್ ಇದೆಯಲ್ಲ, ಹಾಗಾಗಿ ಇವಾಗ ಬಂದುಬಿಟ್ಟು ಬೇಳೆ ಬೇಯ್ದಿರೋ ಅಂಥ ಬೇಳೆಗೆ ಸೊಪ್ಪೆಲ್ಲ ಇಟ್ಬಿಟ್ಟು ಅದನ್ನು ನೋಡ್ತಾ ಇರ್ಬೋದು ಸಾಂಬಾರು ಮಾಡಿದ್ದೀನಿ. ಇದು ಬಂದುಬಿಟ್ಟು ಹೊಸ ಹುಣಸೆಹಣ್ಣು ಮರ್ತುಬಿಟ್ಟಿದ್ದೆ ಹಾಕೋದಕ್ಕೆ, ಹಂಗಾಗಿ ತೊಳೆದ್ಬಿಟ್ಟು ಹಂಗೆ ಹಾಕಿದ್ದೀನಿ ಬೀಜದ ಸಮೇತ. ಇವಾಗ ಎತ್ತಿ ಸೈಡಿಗೆ ಎತ್ತಿಡಬೇಕು. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕೂಡ. ನಮ್ಮ ಅತ್ತಿಗೆ ಮಾಡಿದರು. ನಾನು ಜಾಸ್ತಿ ಪಲ್ಕನ್ ಸೊಪ್ಪಲ್ಲಿ ಈ ಥರ ಬಸ್ಸಾರು ಏನು ಮಾಡಿಲ್ಲ. ಒಂದು ಸತಿ ನಮ್ಮ ಅತ್ತಿಗೆ ಮಾಡಿದರು, ಹಂಗಾಗಿ ನಾನು ಕೂಡ ಇವತ್ತು ಮಾಡಿದ್ದೀನಿ. ಹೆಂಗಿರುತ್ತೋ ಏನೋ ನೋಡಬೇಕು. ಇನ್ನು ಸೊಪ್ಪು ಒಗ್ಗರಣೆಗೋಸ್ಕರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬಜ್ಜಿಗೆಲ್ಲ ಹಾಕ್ಕೊಂತೀವಲ್ಲ ಅದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇನ್ನು ಇವಾಗ ನಮ್ಮ ಮನೆಯವರು ಹೊರಟಿದ್ದಾರೆ, ಹಂಗಾಗಿ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಅದಾದ ನಂತರ ನಮ್ಮದು ಊಟ ಹೆಂಗಿದೆ ಏನು ಅಂತ ಅವರೇ ಹೇಳಬೇಕು. ವೇದ ಪಾಪು ಅಂತೂ ಬಲೂನು ಅವ್ನ ಬರ್ತಡೇಗೆ ಅಂತ ತಂದಿದ್ದು ಬಲೂನು ಅದೆಲ್ಲ ಹಂಗೆ ಉಳಿದಿತ್ತಲ್ವ. ಅಪ್ಪಾಜಿ ಬೇರೆ ಆವಾಗಲೇ ಡೆತ್ ಆಗಿರೋದ್ರಿಂದ ಅವ್ನಿಗೆ ಆಟ ಆಡಲಿಕ್ಕೆ ಕೊಟ್ಟಿದ್ದೀನಿ. ಇನ್ನು ಹಪ್ಪಳ ಎಲ್ಲ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಈ ಥರ ತಂತಿ ಬಲ್ಲೆಲ್ಲ ಹಾಕ್ಬಿಟ್ಟು ಒಣಗೋದಕ್ಕಂತ ಹಾಕಿದ್ದೀನಿ. ಯಾಕಂದರೆ ನಾಯಿದು ಸ್ವಲ್ಪ ಕಾಟ, ಹಾಗಾಗಿ ಇನ್ನು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ಇದು ಲಾಗು. ವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡಿಬಿಟ್ಟು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ತುಂಬ ನೀಟಾಗಿ ಜೋಡಿಸ್ಕೊಂಡಿದ್ದಾಗಿದೆ ಪಾತ್ರೆ ಸಾಮಾನೆಲ್ಲ. ಇದೊಂದು ಸ್ವಲ್ಪ ಎಣ್ಣೆ ಜಿಡ್ಡು ಸಿಡಿದ್ಬಿಟ್ಟು ಈ ಥರ ಆಗಿದೆ. ಯಾರು ತಪ್ಪು ತಿಳ್ಕೊಬೇಡಿ, ಇವ್ರ ಮನೆಯಲ್ಲಿ ಏನಪ್ಪ ಈ ಥರ ಇದೆ ಅಂತ. ಇನ್ನು ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಹಂಗಾಗಿ ನಮ್ಮ ಅಕ್ಕರ ಮನೆಯಲ್ಲಿ ಇಸ್ಕೊಂಡು ಬಂದು ಇಟ್ಟಿದ್ದೀನಿ. ಬೆಳಗ್ಗೆ ಮುದ್ದೆ ಮಾಡಿಕೊಂಡು ಇನ್ನು ನಾಳೆಗೆ ಅಂತ ಇಟ್ಟಿದ್ದೀನಿ. ಬೆಳಗ್ಗೆ ಅವ್ರ ಅಪ್ಪಾಜಿಗೆ ಮುದ್ದೆ ಊಟ ಮಾಡೇ ಹೋಗೋದು ಡೈಲಿ. ತಿಂಡಿ ಎಲ್ಲ ಸರಿ ಹೋಗಲ್ಲ, ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಆಗಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಾಡಿದ್ದೆ. ಇನ್ನು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಟಮಟೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಪಲಾವ್ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಚಿಕ್ಕದಾಗಿ ಬೀನ್ಸು ಮತ್ತು ಆಲೂಗಡ್ಡೆ ಹೆಚ್ಚಿ ಈರುಳ್ಳಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇನ್ನು ಮಸಾಲೆ ಏನೂ ರುಬ್ಕೊಂಡಿಲ್ಲ, ರುಬ್ಕೋಬೇಕು. ಇದಕ್ಕೆ ನಾನೀಗ ಚಕ್ಕೆ ಮಸಾಲೆ ಅಂತ ಏನಂದರೆ ಚಕ್ಕೆ ಒಂದು 2 ಪಿಂಚಷ್ಟು, 2 ಏಲಕ್ಕಿ, 2 ಲವಂಗ ಹಾಕ್ಕೊಂಬಿಟ್ಟು ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಇನ್ನೂ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅನಿಸಿದೆ, ಯಾಕಂದರೆ ಸ್ವಲ್ಪ ಅದು ಸಪ್ಪೆ ಇದೆ, ಖಾರ ಅಂತ ಅನಿಸಲ್ಲ. ಹಂಗಾಗಿ ಖಾರದ ಪುಡಿನೇ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದು ದಪ್ಪ ಮೆಣಸಿನ್ಕಾಯಿ ಏನು ನಮ್ಮ ಮನೆಯವರು ಮೆಣಸಿನ್ಕಾಯಿ ಮಾಡೋಕ್ಕೆ ತೊಗೊಂಬಂದಿತ್ತು, ಅದನ್ನು ಸುಮ್ಮನೆ ಹಿಂಗೆ ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ. ಇದು ಹಿಂಗೆ ಇದ್ದರೆ ಬೇಕಂದರೆ ನೆಂಚ್ಕೊಂಡು ಊಟ ಮಾಡ್ಬೋದು. ಇಲ್ಲಾಂದರೆ ಖಾರನೇ ಸರಿ ಹೋಯ್ತು ಅಂದರೆ ಖಾರದ ಪುಡಿ ಏನು ಹಾಕಿರ್ತೀವಿ ಅದೇ ಸರಿ ಹೋಯ್ತು ಅಂದರೆ ಅದೇ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇರ್ತೀನಿ. ಹಿಂದಿನ ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ಟಮಟೆ ಬಾತು ಮತ್ತು ಪಲಾವ್ ನಮ್ಮ ಮನೇಲಿ ಯಾವ ಥರ ಮಾಡ್ಕೊತೀವಿ ಅಂತ, ಅದೇ ಥರನೇ ಮಾಮೂಲಿ. ಇನ್ನು ರಂಗೋಲಿ ಅಂತೂ ನನಗೆ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಂತ ಅನ್ನಿಸ್ತು. ಇವತ್ತೇ ನಾನು ಇಷ್ಟು ದೊಡ್ಡ ರಂಗೋಲಿ ಹಾಕಿರೋ ಅಂಥದ್ದು ಗ್ಯಾಸ್ ಮೇಲೆ. ಯಾವಾಗಲೂ ಚಿಕ್ಕದಾಗಿ ಹಾಕ್ಕೊತಾ ಇದ್ದೆ, ಇವತ್ತು ಈ ಥರ ಹಾಕಿದ್ದೀನಿ.
ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಗಿದೆ. ಇನ್ನು ರುಬ್ಬಿಟ್ಟಿರೋಂಥ ಮಿಶ್ರಣನೂ ಕೂಡ ಆಗಿದೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಲ್ವಾ, ಹಂಗಾಗಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ನನ್ನ ಚಿಕ್ಕ ಜಾರ್ಗಳು ಸ್ವಲ್ಪ ರಿಪೇರಿಗೆ ಕೊಡಬೇಕು, ಹಂಗಾಗಿ ಇವಾಗ ಬಂದುಬಿಟ್ಟು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕುಕ್ಕರಲ್ಲಿ ಬೆಂದೋಗ್ಬಿಡುತ್ತೆ ಬೇಗನೆ. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ವೇದಪಾಪು ಹೊಟ್ಟೆ ಅಷ್ಟು ಮಾಡ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ಬೇಗ ಬೇಗ ಆಗಿದ್ದೆಲ್ಲ ಒಂದು ಅಂತ. ನಾನು ಟೊಮೊಟೊ ಇನ್ನೊಂದು ಏನಪ್ಪ ಅಂದರೆ ಮರ್ತೇ ಬಿಟ್ಟಿದ್ದೆ, ಇವಾಗ ನೆನಪು ಮಾಡಿಕೊಂಡು ಕಟ್ ಮಾಡಿಕೊಂಡೆ, ಹಂಗಾಗಿ ಬೇಗ ಬೇಗ ಹೆಚ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಸಿಯಲ್ಲಿರೋಂಥ ಸಾಂಬಾರ್ದೆಲ್ಲ ಅದು ಕಡಿಮೆ ಇರೋದ್ರಿಂದ ನೋಡ್ತಾ ಇರ್ಬೋದು ಸ್ವಲ್ಪ ತರಿ ಆಗಿದೆ. ಹೆಂಗೋ ಆಯಿತು. ಇದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ಲಾಗು. ಪ್ರತಿ ಶುಕ್ರವಾರ ಮಂಗಳವಾರ ಇದೇ ಥರ ಆಲ್ಮೋಸ್ಟ್ ನಾನು ರಂಗೋಲಿ ಹಾಕೋವಂಥದ್ದು. ಇವತ್ತು ಕೂಡ ಇದೇ ಥರ ಹಾಕ್ಕೊಂಡಿದ್ದೀನಿ. ಇನ್ನು ತುಳಸಿ ಗಿಡದ ಹತ್ರ ಹಾಕಿದ್ರೂ ವೇದಪಾಪು ಬಿಡಲ್ಲ, ಹಂಗಾಗಿ ಹಾಕಿಲ್ಲ. ನೋಡ್ತಾ ಇರ್ಬೋದು ನಮ್ಮನೆ ರೋಸು ಗಿಡ ಇವತ್ತು ಇಷ್ಟು ಹೂವು ಬಿಟ್ಟಿದೆ. ಏನೋ ಒಂಥರ ಒಟ್ಟು ಇವತ್ತು ಎಷ್ಟು ಬಿಟ್ಟಿದೆ, ಇವತ್ತು ಹೆಂಗಿದೆ ಅಂತ ನೋಡಬೇಕು ಅನ್ನೋದೊಂದು ಇದು. ಪಟ್ಲಿ ಮರಿಗಳಿಲ್ಲದೆ ಫುಲ್ ಖಾಲಿ ಅಂತಲೇ ಇವತ್ತು ಕೂಡ. ಇದು ಬಂದುಬಿಟ್ಟು ನಾವು ದೇವ್ರಿಗೆ ಬಿಟ್ಟಿರೋ ಅಂಥ ಪಟ್ಲಿ ಮರಿ. ಅದಾದಮೇಲೆ ನೆಕ್ಸ್ಟ್ ದಿನದ್ದು ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಪ್ಳ ಸಂಡಿಗೆ ಈ ಥರ ಎಲ್ಲ ಮಾಡ್ಕೊತ, ಹಂಗಾಗಿ ಲಾಗ್ಗಳು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇನ್ನು ವೇದಪಾಪು ನೋಡ್ತಾ ಇರ್ಬೋದು ಪಟ್ಲಿ ಮರಿಗಳು ಎಲ್ಲಿ ಹೋದ್ವು ಅಂತ ಹೇಳಿದ್ರೆ, ಅಮ್ಮ ಕಳ್ಳರು ಹೊತ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾನೆ. ಅಷ್ಟಾಗಿ ಅವನಿಗೆ ಗೊತ್ತಿಲ್ಲ, ಹಂಗಾಗಿ. ಇದಾದಮೇಲೆ ಇವತ್ತು ಅವ್ರ ಅಪ್ಪಾಜಿ ಸೊಪ್ಪು ತೊಗೊಂಬಂದಿದ್ದಾರೆ, ನೋಡ್ತಾ ಇರ್ಬೋದು. ಇದನ್ನು ನಾವು ಜಾಸ್ತಿ ಉಳ್ಳು ಸೊಪ್ಪಿಗೆ ಬಳಸ್ತೀವಿ. ಇದೊಂದನ್ನೇ ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬರೀ ಬೇಳೆ ಸಾರು ಮಾಡ್ಕೊಂಡ್ರಾಯ್ತು ಅಂತ ನಾನು ತಗೊಂಬಂದಿದ್ದಾರೆ ಅವ್ರ ಅಪ್ಪಾಜಿ. ಬೇರೆ ದಿನ ನೆಕ್ಸ್ಟ್ ದಿನ ಬೆರಕೆ ಸೊಪ್ಪು ಅಂತ ಏನು ತಂದುಬಿಟ್ಟು ಎಲ್ಲ ಹೆಸರು ಮಾಡಿದ್ರಾಯ್ತು ಅಂತ ಹಾಗೆ ಇಟ್ಟಿದ್ದೀನಿ. ಇನ್ನು ಸೌದೆ ಕೂಡ ತೊಗೊಂಬಂದಿದ್ದಾರೆ. ಇದು ನೋಡ್ತಾ ಇರ್ಬೋದು, ಕಷ್ಟ ಬಿದ್ದು ಬೆಳೆಸ್ತಾ ಇದ್ದೀನಿ ನೆರಳಿಗೋಸ್ಕರ ಈ ಮರನ. ಇನ್ನು ಅವ್ರ ಅಪ್ಪಾಜಿ ಸೌದೆ ತೊಗೊಂಡು ಬಂದು ಹಾಕಿದ್ದಾರೆ ಇವತ್ತು. ಅಲ್ಲೊಂದಿದೆ ಮತ್ತು ಇಲ್ಲೊಂದಿದೆ, 2 ಗಿಡ ಅಷ್ಟೇ. ಬಿಸಿಲು ಮುಂದಿನ ವರ್ಷಕ್ಕಾದರೂ ನೆರಳು ಕೊಡುತ್ತೆ ಅಂತ ಕಷ್ಟ ಬಿದ್ದು ಒಂದು ದಿನವೂ ತಪ್ಪದೆ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ. ಇನ್ನು ಅದಾದಮೇಲೆ ರಾಗಿ, ಇದು ಬಂದುಬಿಟ್ಟು ನಮ್ಮ ಮಾವರು ಹಾಕಿರೋಂಥ ರಾಗಿ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಲ್ಲ ತೆನೆ ಬಿಟ್ಟಿದೆ ಆಲ್ರೆಡಿ. ಏನೋ ಒಂಥರ ಖುಷಿ ನೋಡೋದಕ್ಕೆ. ಇನ್ನು ವೇದಪಾಪುನ ಕರ್ಕೊಂಡು ಈ ಕಡೆ ಬಂದಿದ್ದೆ. ಇನ್ನು ನಮ್ಮ ನಾಯಿಗಳು ಕಾಟ ಅಂತೂ ತುಂಬ ಜಾಸ್ತಿ ಆಗಿದೆ. ನಂದು 2 ಜೊತೆ ಸ್ಲಿಪ್ಪರ್ ಅರ್ಧ ಹಾಕಿದೆ. ಇನ್ನು ಮತ್ತು ನಮ್ಮ ಕಾರಿಂದ ನೋಡ್ತಾ ಇರ್ಬೋದು ಹೊಸದಿದು, ಅದನ್ನು ಕೂಡ ಅರ್ಧ ಹಾಕಿದ್ದಾವೆ. ಹಂಗೆ ನಮ್ಮ ಮನೆಯವ್ರು ಕಟ್ಟಿಬಿಟ್ಟು ಹಾಕಿದ್ದಾರೆ. ವೇದಪಾಪು ಅದಕ್ಕೆ ಕೋಲ್ ತಗೊಂಡು ಹೊಡಿತಾ ಇರ್ತಾನೆ, ಯಾಕೆ ಹಿಂಗೆ ಮಾಡಿದೆ ಹಂಗೆ ಹಿಂಗೆ ಅಂತ. ನಾವು ಗದರ್ಕೊಳ್ತಾ ಇರ್ತೀವಿ, ಯಾಕಂದರೆ ಹೊಡೆದ್ಬಿಟ್ರೆ ಪಾಪ ಅದಕ್ಕೂ ನೋವಾಗುತ್ತೆ. ಒಂದಿನ ಕಾಲು ಕುಂಟಂಗೆ ಹೊಡೆದ್ಬಿಟ್ಟಿದ್ದೆ, ಹಂಗಾಗಿ ವೇದಪಾಪು ಮೇಲೆ ಭಾಳ ಸಿಟ್ಟು ಬಂದಿತ್ತು. ಹೆಂಗೋ ಅವತ್ತಿನಿಂದನೂ ಜಾಸ್ತಿ ಹೊಡಿತಾ ಇಲ್ಲ, ಕೋಲ್ ತಗೊಂಡು ಅಷ್ಟೇ ಎದುರಿಸ್ತಾ ಇದ್ದಾನೆ. ಅದೊಂದು ಇದಂತಲೇ ಹೇಳ್ಬೋದು. ಯಾಕಂದರೆ ಅವಕ್ಕೇನು ಅರ್ಥ ಆಗುತ್ತಾ, ಇನ್ನು ಚಿಕ್ಕ ನಾಯಿಗಳು ಅವಕ್ಕೂ ಕೂಡ ಒಂಥರ ಹಲ್ಲು ಸಣ್ಣ ಮಕ್ಕಳು ಹೆಂಗೆ ಬಾಯಲ್ಲಿ ಇಟ್ಕೊತಾರೋ ಅವಕ್ಕೂ ಕೂಡ ಅದೇ ಥರ ಏನು ಸಿಗುತ್ತೋ ಅದು ಬಾಯಲ್ಲಿ ಇಟ್ಕೊಂಡು ಎಳೆಯೋಂಥದ್ದು, ಆ ಥರ. ವೇದಪಾಪು ನೋಡ್ತಾ ಇರ್ಬೋದು, ಒಟ್ಟಿಗೆ ತಗಲ್ಸ್ಕೊಂಡ್ಬಿಡ್ತೀಯ ಅಂದರೂ ಕೇಳ್ದೇ ಆಟ ಆಡ್ತಾ ಬರ್ತಾ ಇದ್ದಾನೆ ಓಡಿ. ಏನಾದರೂ ಮಾಡಿ ಕಸ್ಕೊಂಡು ಬಿಸಾಕಬೇಕು, ಇಲ್ಲ ಒಂದು ಸತಿ ಬೈಬೇಕು ಜೋರಾಗಿ, ಇಲ್ಲ ಒಂದೇಟು ಹೊಡಿಬೇಕು, ಆಗ್ಲೇ ಆ ಕೆಲಸ ಬಿಡೋವಂಥದ್ದು. ತುಂಬ ಮೊಂಡು ಅಂತಲೇ ಹೇಳ್ಬೋದು ವೇದಪಾಪು. ಜೋರಾಗಿ ಗದರಿದ ತಕ್ಷಣ ಹಂಗೆ ಹತ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಇನ್ನು ನಮ್ಮ ಮಾವರು ಪಟ್ಲಿ ಮರಿ ತಂದಿದ್ದಾರೆ ಅಂತ ಏನು ಹೇಳಿದ್ದೆ, ನೋಡ್ತಾ ಇರ್ಬೋದು ಇದ್ದಾವೆ. ಇನ್ನು ಅವರು ನಮ್ಮ ಅಜ್ಜಿಯರು ಪಟ್ಲಿ ಮರಿಗಳು ಏನಿದ್ದಾವೆ ಅವು ಊರಿಗೆ ಹಾಕಿ ಕಳಿಸಿದ್ದಾರೆ. ಇನ್ನು ಇಲ್ಲಿ ಈ ಕಡೆ ಬಂದುಬಿಟ್ಟು ತುಂಬ ದಿನಗಳೇ ಆಗಿತ್ತು ಬಂದಿದ್ದೀನಿ. ಕರಿಬೇವು ಮರ ತುಂಬ ಚೆನ್ನಾಗಿ ಚಿಗುರಿದೆ. ಇನ್ನು ಮಾವಿನ ಗಿಡ ನೋಡ್ತಾ ಇರ್ಬೋದು. ಹಿಂದಿನ ವರ್ಷ ನಾನು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಿತ್ಕೊಂಡು ಹೋಗಿದ್ನಲ್ಲ ಎಲೆ, ಅದೇ ಮಾವಿನ ಮರದ್ದು. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ ಮಾವಿನಕಾಯಿಗಳು. ಹಬ್ಬಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಾವಿನಕಾಯಿ ಚಟ್ನಿ ಈ ಥರ ಏನಾದರೂ ಮಾಡಿಕೊಂಡು ತಿನ್ಬೋದು ಅಂತ. ಇನ್ನು ನೋಡ್ತಾ ಇರ್ಬೋದು ಖಾಲಿ ಹೊಲಗಳು ಬೇಸಿಗೆ ಕಾಲದಲ್ಲಿ ನಮ್ಮ ಕಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವೀಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹೋದ ವರ್ಷ ಏನು ಇಲ್ಲಿ ನಾನು ಪಟ್ಲಿ ಮರಿ ತೊಗೊಂಡಿದ್ವಿ, ಆವಾಗ ಇದೇ ಜಾಗದಲ್ಲಿ ಮೇಯಿಸ್ತಾ ಇದ್ದಿದ್ದು. ಇವಾಗ